ಕಳೆದ 8 ತಿಂಗಳುಗಳ ಹಿಂದೆ ತುಮಕೂರಿನ ದಲಿತ ಹೆಣ್ಣು ಮಕ್ಕಳ ವಸತಿ ನಿಲಯದಲ್ಲಿ ನಡೆದಿದ್ದಂತಹ ಒಂದು ರೀತಿಯ ಕಾನೂನು ಬಾಹಿರವಾದಂತಹ ಒಂದು ಕಾರ್ಯಕ್ರಮ. ಅಂದರೆ ಈ ಕಾರ್ಯಕ್ರಮವನ್ನು ಮಾಡಿದಂಥವರು ಆ ಜಿಲ್ಲೆಯ ಮಕ್ಕಳನ್ನು ಕಾಪಾಡಬೇಕಾದಂತಹ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು. ಅದರ ಒಂದು ಮುಂಚೂಣಿಯನ್ನು, ಅದರ ನೇತೃತ್ವವನ್ನು ತಗೊಂಡಿದ್ದು ಅದೇ ಜಿಲ್ಲೆಯ ಜಿಲ್ಲಾಧಿಕಾರಿ. ಒಂದು ರೀತಿಯಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದೆ. ಆ ಸಂದರ್ಭದಲ್ಲಿ ಅಲ್ಲಿಯ ಹೆಣ್ಣು ಮಕ್ಕಳ ಘನತೆ, ಅವರ ಗೌಪ್ಯತೆ, ಆಮೇಲೆ ಅವರ ಒಂದು ಪ್ರೈವಸಿ ಅಂತ ಹೇಳ್ತೀವಲ್ಲ, ಅವೆಲ್ಲವನ್ನೂ ಕೂಡ ಮಣ್ಪಾಲು ಮಾಡಿದಂತಹ ಒಂದು ಕಾರ್ಯಕ್ರಮ. ಅದಕ್ಕಿಂತಲೂ ಹೆಚ್ಚಾಗಿ ಒಂದು ನೀಚ ಸಂಸ್ಕೃತಿಯ, ಒಂದು ಕೆಟ್ಟ ಸಾಹಿತ್ಯ ಇರುವಂತಹ ಐಟಮ್ ಸಾಂಗ್ಗಳನ್ನ ಹಾಕಿ ಆ ಹೆಣ್ಮಕ್ಳ ಜೊತೆಯಲ್ಲಿ ಇವರು ಕುಣಿದು ಕುಪ್ಪಳಿಸಿರುವಂಥದ್ದು, ತಿಂದು ಉಂಡು ಎದ್ದು ಹೋಗಿರುವಂಥದ್ದು, ಇದೆಲ್ಲವೂ ನಡೆದಿರುವುದು ರಾತ್ರಿ ಹೊತ್ತಿನಲ್ಲಿ. ಸುಮಾರು 11:30-12 ಗಂಟೆ ಆದರೂ ಇವರು ಯಾರೂ ಅಲ್ಲಿಂದ ಹೋಗಿರಲಿಲ್ಲ. ಈ ವಿಚಾರವಾಗಿ ಸ್ವಲ್ಪ ಸಾಮಾಜಿಕ ಕಾಳಜಿ ಇರುವಂತಹ, ಮಕ್ಕಳ ಬಗ್ಗೆ ಕೆಲಸ ಮಾಡುವಂತಹ, ಒಂದು ಪೌರಪ್ರಜ್ಞೆ ಇರುವಂತಹ ವ್ಯಕ್ತಿಗಳೆಲ್ಲರೂ ಕೂಡ ಇದರ ಬಗ್ಗೆ ಧ್ವನಿ ಮಾಡಿದ್ರೆ ಆ ಧ್ವನಿಯನ್ನು ಹತ್ತಿಕ್ಕುವಂಥ ಕೆಲಸಗಳು ಕೂಡ ತುಮಕೂರಿನಲ್ಲಿ ನಡೆಯಿತು. ದುರದೃಷ್ಟವಶಾತ್ ತುಮಕೂರಿನಿಂದಲೇ ಬಂದಂತಹ ನಮ್ಮ ನಾಯಕರು ಮತ್ತು ಗೃಹ ಇಲಾಖೆಯ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಬಗ್ಗೆ ಯಾವುದೇ ರೀತಿಯಾದ ಕ್ರಮಗಳನ್ನು ತಗೊಳ್ಳಿಲ್ಲ. ಯಾವ ಕಾರಣಕ್ಕೋಸ್ಕರ ಇವರು ಕ್ರಮ ತಗೊಳ್ಳಿಲ್ಲ ಅಂತ ಕೇಳಿದ್ರೆ ನಮಗೆ ಒಂದು ರೀತಿಯಾದಂತಹ ಒಂದು ಆತಂಕ ಅಂತಿರೋ, ವಿಷಾದ ಅಂತಿರೋ, ಅಥವಾ ಗಾಬರಿನೋ, ಹೇಗೆ ಈ ಮಕ್ಕಳನ್ನು ಕಾಪಾಡುವಂಥದ್ದು, ಮಕ್ಕಳನ್ನು ಉಳಿಸ್ಕೊಳ್ಳುವಂಥದ್ದು ನಮ್ಮ ಪ್ರಮುಖವಾದಂಥ ಕರ್ತವ್ಯ ಆಗಬೇಕಾಗಿದೆ. ಮಕ್ಕಳ ಒಂದು ಪ್ರೈವಸಿಯನ್ನು ಕಾಯ್ಕೊಂಡು ಹೋಗಬೇಕಾದಂಥದ್ದು, ಅಥವಾ ಅವರಿಗೆ ಬೇಕಾದದ್ದನ್ನು ಕಾಲಕಾಲಕ್ಕೆ ಕೊಡುವಂತಹ ಜವಾಬ್ದಾರಿ ನಮ್ಮ ಜಿಲ್ಲಾಡಳಿತದಾಗಿರಬೇಕಾಗಿತ್ತು. ಆದರೆ ಯಾವುದ್ಯಾವುದೋ ಕುಗ್ರಾಮದಿಂದ ಒಂದು ಜೀವನ ಕಟ್ಕೊಳ್ಳೋಕ್ಕೋಸ್ಕರ, ವಿದ್ಯಾಭ್ಯಾಸವನ್ನು ಪಡೀಲಿಕ್ಕೋಸ್ಕರ ಬಂದು ಸೇರಿದಂಥ ಸುಮಾರು 500 ಹೆಣ್ಣು ಮಕ್ಕಳು. ಈ 500 ಹೆಣ್ಣು ಮಕ್ಕಳಲ್ಲಿ ಸುಮಾರು ಅರ್ಧಕ್ಕಿಂತ ಹೆಚ್ಚು ಅಪ್ರಾಪ್ತರಿದ್ದಾರೆ. ಇವರು ಎಲ್ಲರ ಒಂದು ಭವಿಷ್ಯವನ್ನು ಹಾಳು ಮಾಡುವಂತಹ ನಿಟ್ಟಿನಲ್ಲಿ ಕೆಲವು ಅಧಿಕಾರಿಗಳು ನಡ್ಕೊಂಡಿರುವಂಥದ್ದು ಬಹಳ ಜಗಜ್ಜಾಹೀರವಾಗಿರುತ್ತೆ. ಈ ಒಂದು ಐಟಮ್ ಸಾಂಗ್ ಡ್ಯಾನ್ಸ್ಗಳ ಮೂಲಕ ಇವೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡಿದ್ದಕ್ಕೆ ಅಲ್ಲಿಯ ಕಾರ್ಯಕರ್ತರುಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ನಾಗಭೂಷಣ್ ಅಂತ ಹೇಳುವಂತಹ ಒಬ್ಬ ಯುವ ಸಾಮಾಜಿಕ ಕಾರ್ಯಕರ್ತ, ಆತ ಪಡಬಾರದ ಪಾಠಗಳನ್ನು ಪಟ್ಟಿದ್ದ. ಆತನನ್ನು ಎಲ್ಲರೂ ಡೌಟ್ ಮಾಡ್ತಾ ಇದ್ರು, ಇವರ ಏನಿದೆ ಮಸಲತ್ತು, ಇವ್ರಿಗೇನಿದೆ ಬೆನಿಫಿಟ್ ಅಂತ. ಏನು ಬೆನಿಫಿಟ್ ಬರುತ್ತೆ? ಪೌರ ಪ್ರಜ್ಞೆ ಇರುವಂಥ ಪ್ರತಿಯೊಬ್ಬ ನಾಗರಿಕ ಇದನ್ನು ಖಂಡಿಸಬೇಕಾಗತ್ತೆ. ಅಂದರೆ ಯಾವುದೇ ಜಾತಿ, ಧರ್ಮ, ಪಂಗಡಗಳ ಭೇದ ಇಲ್ಲದೆ ಮಾಡಬೇಕಾಗಿತ್ತು. ಇಲ್ಲಿ ಒಂದು ವಾಸನೆ ಬರ್ತಾ ಇರುವಂಥದ್ದು ಜಾತಿಯ ಕಾರಣಕ್ಕೋಸ್ಕರ ಕೆಲವರು ಇವರನ್ನು ಸಮರ್ಥಿಸ್ಕೊಳ್ತಾ ಇರುವಂಥದ್ದು. ಇದು ಬಹಳ ಕೆಟ್ಟ ಒಂದು ಸಂಸ್ಕೃತಿ ಆಗೋಗಿದೆ. ಇವತ್ತು ಸುಮಾರು 8 ತಿಂಗಳುಗಳ ನಂತರ 3 ಸದಸ್ಯ ಸಮಿತಿ, ಇದರ ಒಂದು ಸತ್ಯಾನ್ವೇಷಣೆಗೆ ಹೊರಟಂಥ 3 ಸದಸ್ಯ ಸಮಿತಿ ಸರ್ಕಾರದಿಂದ ಬಂದಂಥದ್ದು. ಅದು ಕೊಡುವಂತಹ ಎಲ್ಲ ವರದಿಯೂ ಕೂಡ ನಾವು ಅವತ್ತು ಮಾಡಿದಂಥ ಹಕ್ಕೊತ್ತಾಯಕ್ಕೆ ಪುಷ್ಟಿ ಕೊಡ್ತಾ ಇದೆ, ಸಮರ್ಥಿಸ್ಕೊಳ್ತಾ ಇದೆ. ಅದು ಒಂದು ನಾವು ಇವತ್ತು ಹೆಮ್ಮೆಯಿಂದ ಹೇಳಬೇಕಾದಂಥದ್ದು. ಸತ್ಯಕ್ಕೆ ಯಾವತ್ತೂ ಕೂಡ ಸಾವಿಲ್ಲ. ಇವತ್ತಿಗೂ ನಾನು ಸರ್ಕಾರಕ್ಕೆ ನಿವೇದನೆ ಮಾಡಿಕೊಳ್ತಾ ಇರುವಂಥದ್ದು, ಯಾವುದೇ ಸಾಮಾಜಿಕ ಕಾರ್ಯಕರ್ತರಿಗೆ ಭಯಪಡಿಸಬೇಡಿ. ನಾವೆಲ್ಲರೂ ಕೂಡ ಸರ್ಕಾರದ ಮಾನ ಮರ್ಯಾದೆ ಉಳಿಸ್ಲಿಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ. ಯಾರು ಸರ್ಕಾರದ ಒಂದು ಘನತೆಗೆ ಚ್ಯುತಿ ಬರೋ ಹಾಗೆ ನಡ್ಕೊಳ್ತಾ ಇದ್ದಾರೆ, ಅಧಿಕಾರಿಗಳಾಗಲಿ, ಸಚಿವರಾಗಲಿ, ಶಾಸಕರಾಗಲಿ, ದಯಮಾಡಿ ಅವರನ್ನು ವಜಾ ಮಾಡಿ ಒಂದು ತನಿಖೆಯನ್ನು ನಡೆಸಿ ಅವರ ಮೇಲೆ FIR ಹಾಕಿ, ಖಂಡಿತವಾಗಲೂ ಸರ್ಕಾರಕ್ಕೆ ಒಂದು ಘನತೆ ಬರುತ್ತೆ, ನಂಬಿಕೆಗಳು ಸೃಷ್ಟಿಯಾಗುತ್ತೆ. ಮಕ್ಕಳಿಂದ ಈ ಎಲ್ಲ ಅಧಿಕಾರಿಗಳು ಸೇರಿ 500 ಮಕ್ಕಳಿಂದ ಸಹಿ ಸಂಗ್ರಹ ಮಾಡಿ, ಏನೇನೂ ಆಗಲಿಲ್ಲ, ಯಾವ ಅಧಿಕಾರಿಯೂ ತಪ್ಪಾಗಿ ನಡ್ಕೊಂಡಿಲ್ಲ, ನಾವಾಗಿಯೇ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಅಂತ ಹೇಳ್ಬಿಟ್ಟು ಮತ್ತೊಂದು ತಪ್ಪನ್ನು ಕೂಡ ಈ ಅಧಿಕಾರಿಗಳು ಮಾಡಿದ್ದಾರೆ. ಅಧಿಕಾರಿಗಳು ಅಂತಂದರೆ ಅವರು ಮನೆಯಿಂದ ಏನೋ ತಂದುಬಿಟ್ಟು ಈ ಬಡ ಹೆಣ್ಣು ಮಕ್ಕಳಿಗೆ ಹಂಚುವ ಕೆಲಸವನ್ನು ಮಾಡಲಿಲ್ಲ.
ಅವರಲ್ಲಿಂದ ದೋಚುವಂಥದ್ದನ್ನು ಮಾಡದಿದ್ದರೆ ಸಾಕಾಗಿದೆ ಅಂತ ಕೈ ಮುಗಿದು ಕೇಳ್ಕೊಳ್ತೇನೆ. ಆದರೆ ಅವರು ಕೊಟ್ಟಿದ್ದಕ್ಕೆ ಕೃತಜ್ಞತಾ ಭಾವನೆಯನ್ನು ಮಕ್ಕಳು ಯಾವಾಗಲೂ ವ್ಯಕ್ತಪಡಿಸ್ತಾ ಇರಬೇಕು. ಇವರನ್ನು ಹೀರೋ ಆಗಿ ಎತ್ತಿ ಮೆರೆದಾಡಬೇಕು ಅಂತ ಹೇಳುವಂಥದ್ದು ಇದ್ದರೆ ದಲಿತ ಹೆಣ್ಣು ಮಕ್ಕಳು, ನಾನು ಒತ್ತಿ ಹೇಳ್ತಾ ಇದ್ದೇನೆ, ದಲಿತ ಹೆಣ್ಣು ಮಕ್ಕಳ ಘನತೆಯನ್ನು ಎತ್ತಿ ಹಿಡಿಯುವಂಥದ್ದು ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಇಲ್ಲಿ ಯಾರೋ 4 ಜನ ಅಧಿಕಾರಿಗಳ ಭವಿಷ್ಯ ಅಲ್ಲ ನಾನು ಕೇಳ್ತಾ ಇರುವಂಥದ್ದು. 500 ಹೆಣ್ಣು ಮಕ್ಕಳ ಒಂದು ಸಶಕ್ತತೆ ಬಗ್ಗೆ, ಅವರ ಭದ್ರತೆ ಬಗ್ಗೆ, ಅವರ ವಿದ್ಯೆಯ ಬಗ್ಗೆ, ಅವರ ಒಂದು ರಕ್ಷಣೆಯ ಬಗ್ಗೆ ನಾನು ಕೇಳ್ತಾ ಇದ್ದೇನೆ. ಮಾನ್ಯ ನ್ಯಾಯಾಲಯ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಹೇಳುವಂಥ ನಂಬಿಕೆ ನಂದು.